ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಹಲವಾರು ಯೋಜನೆಗಳಿಗೆ ಇಂದು ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ತುಮಕೂರಲ್ಲಿ ಚಾಲನೆಯನ್ನ ಕೊಡೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೋದಿ ಕಾರ್ಯಕ್ರಮಗಳ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವನ್ನ ಆಡಿದ್ದಾರೆ. ನಾವು ಮಾಡಿದಂತ ಕೆಲಸವನ್ನ ಮೋದಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ವ್ಯಂಗ್ಯವನ್ನ ಆಡಿದ್ದಾರೆ. HAL ಹೆಲಿಕಾಪ್ಟರ್ ಘಟಕ ಯುಪಿ ಅವಧಿಯಲ್ಲಿ ಜಾರಿಗೆ ಬಂದಿದ್ದು, ಅಂದ್ರೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿ ಜಾರಿಗೆ ತಂದಿದ್ದು. 2016ರಲ್ಲಿ ಅದಕ್ಕೆ ಶಂಕುಸ್ಥಾಪನೆಯನ್ನ ನರೇಂದ್ರ ಮೋದಿ ಅವರೇ ನೆರವೇರಿಸಿದ್ರು. ಆದ್ರೆ ಈಗ ನೋಡಿದ್ರೆ ಮೋದಿ ಬಂದು ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನಾವು ಅಡುಗೆ ಮಾಡ್ತೀವಿ, ಮೋದಿ ಬಂದು ಅದನ್ನ ಬಡಿಸ್ತಾರೆ ಅಂತ ಹೇಳಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸುಳ್ಳು ಹೇಳೋದನ್ನ ಬಿಡಬೇಕು ಅಂತ ಹೇಳಿ ಸಚಿವ ಬೈರತಿ ಬಸವರಾಜು ಟಾಂಗ್ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ನಾವು ಮಾಡಿದ ಕೆಲಸಗಳನ್ನೇ ಉದ್ಘಾಟನೆ ಮಾಡೋದು ಯಾವಾಗಲೂ. HAL ಇದೆಯಲ್ಲ ಪ್ರೋಗ್ರಾಮ್, ಅದನ್ನ UPA ಸರ್ಕಾರದಲ್ಲೇ ಮಾಡಿದ್ರು. ಅದನ್ನು ಉದ್ಘಾಟನೆ ಮಾಡಕ್ ಬರ್ತಾರೆ. ನಾವು ಅಡಿಗೆ ಮಾಡಿರ್ತೀವಿ, ಬಡ್ಸಕ್ ಬರ್ತಾರೆ. ಅವ್ರಿಗೆ ನರೇಂದ್ರ ಮೋದಿ ಅವರೇ ಬಂಡವಾಳ. ಪಾಪ ಏನು ಕೆಲಸ ಮಾಡಿಲ್ಲ. 40% ಕಮಿಷನ್ ಸರ್ಕಾರ, ಜನ ವಿರೋಧಿ ವಚನ ಭ್ರಷ್ಟತೆ ಹೇಳ್ದದು ಮಾಡಿಲ್ಲ. ಅದಕ್ಕೆ ನರೇಂದ್ರ ಮೋದಿ ಅವರು ಕರ್ಕೊಂಡ್ಬಂದು ಗುಮ್ಮನ್ ಬಿಡ್ತಾರಲ್ಲ, ಹಂಗೆ ತೋರಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಕರ್ಕೊಂಡ ತಕ್ಷಣನೇ ಅದಕ್ಕೆ ಓಟ್ ಬರ್ತವೆ ಅಂತ ಹೇಳಕ್ಕಾಗಲ್ಲ. ಬಟ್ ಜನಗಳು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಜನಗಳು ತೀರ್ಮಾನ ಮಾಡಿದ್ದಾರೆ. ಕರ್ನಾಟಕ ಜನ ಬಿಜೆಪಿಯನ್ನ ಸೋಲಿಸಬೇಕು, ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತೇಳಿ ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಒಂದು ಆರೋಪ ಮಾಡ್ತಾ ಇರ್ತಾರೆ, ಇಲ್ಲಿನ ಬಿಜೆಪಿ ನಾಯಕರಿಗೆ ಚಾರ್ಮ್ ಇಲ್ಲ, ಅದಕ್ಕೆ ಪದೇ ಪದೇ ಮೋದಿ ಅವ್ರನ್ನ ಕರೆಸ್ತಾರೆ. ನೋಡಿದ್ರೆ ಸಿದ್ದರಾಮಯ್ಯನವರು ಕಳೆದ 5 ವರ್ಷದ ಸರ್ಕಾರದಲ್ಲಿ ಯಾವುದೂ ಮಾಡಿರಲಿಲ್ಲ. ಈಗ ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅಂತೇಳಿ 200 ಮೆಗಾವಾಟ್ ವಿದ್ಯುತ್ ಉಚಿತವಾಗಿ ಕೊಡ್ತೀವಿ, 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತೀವಿ, ಮತ್ತು ಉತ್ತರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ಕೊಡ್ತೀವಿ ಅಂತೇಳಿ ಅವರಿದ್ದಾಗ ಕೊಡ್ಬೋದಾಗಿತ್ತಲ್ಲ, ಕೊಟ್ಟಿಲ್ಲ. ಮತ್ತು ಅವರು 5 ವರ್ಷ ಅಧಿಕಾರ ಅನುಭವಿಸಿದ್ಮೇಲೆ ಏನಾಯ್ತು ಪರಿಸ್ಥಿತಿ, ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಸುಳ್ಳುಗಳು ಹೇಳೋದನ್ನು ಬಿಡಬೇಕು ಅನ್ನೋದು ನನ್ನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತುಮಕೂರಿಗೆ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ಗುಬ್ಬಿ ಬಳಿಯ HAL ಘಟಕಕ್ಕೆ ಆಗಮಿಸುತ್ತಾರೆ. ಅಲ್ಲಿ ಉದ್ಘಾಟನೆಯನ್ನ ಮಾಡ್ತಾರೆ ಹೆಲಿಕಾಪ್ಟರ್ ಘಟಕವನ್ನ. ಮೋದಿ ಆಗಮನದ ಹಿನ್ನೆಲೆಯಲ್ಲಿ HAL ಘಟಕದ ಬಳಿಯಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮತ್ತೆ ಸಮಾವೇಶದಲ್ಲೂ ಕೂಡ ಅವರು ಪಾಲ್ಗೊಳ್ತಿರೋದ್ರಿಂದ ಅಲ್ಲಿ 1 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇರೋದ್ರಿಂದ ಪೊಲೀಸರು ಬೇಕಾದಂತ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಇನ್ನು ಗುಬ್ಬಿ ತಾಲೂಕಿನ ಬಿದರಳ್ಳಿಯಲ್ಲಿ 615 ಎಕರೆ ಪ್ರದೇಶದಲ್ಲಿ ಈ HAL ಘಟಕ ವಿಸ್ತರಣೆಯನ್ನ ಮಾಡಲಾಗಿದೆ, ನಿರ್ಮಾಣ ಮಾಡಿದ್ದಾರೆ. ದೇಶದ ಅತಿ ದೊಡ್ಡ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಉದ್ಘಾಟನೆಯನ್ನ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಇನ್ನು HAL ಸಂಸ್ಥೆಯಲ್ಲಿ ಮುಂದಿನ 20 ವರ್ಷಗಳಲ್ಲಿ 4 ಲಕ್ಷ ಕೋಟಿ ಮೌಲ್ಯದ 1000ಕ್ಕೂ ಹೆಚ್ಚು ಹೆಲಿಕಾಪ್ಟರ್ ಉತ್ಪಾದನೆ ಮಾಡೋ ಗುರಿಯನ್ನ ಹೊಂದಿದೆ. ಇನ್ನು HAL ಘಟಕವನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ HAL ಅಧಿಕಾರಿಗಳು ಈ ಹಿಂದೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು. ಕಾರೇಹಳ್ಳಿ ಹತ್ರ ವಿಸ್ತರಣೆ ಮಾಡಬೇಕು ಅಂತ ಹೇಳಿ 2016ರಲ್ಲಿ ನರೇಂದ್ರ ಮೋದಿ ಅವರೇ ಇದಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಈಗ ಅವರೇ ಬಂದು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಏರೋಸ್ಪೇಸ್ ಎಕ್ಸ್ಪರ್ಟ್ ಆಗಿರುವಂತಹ ಗಿರೀಶ್ ನಿಂಗಣ್ಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ HAL ಅವರು ವಿಸ್ತರಣೆ ಮಾಡಿಬಿಟ್ಟು ಮುಂದಿನ 20 ವರ್ಷದಲ್ಲಿ 4 ಲಕ್ಷ ಕೋಟಿ ಮೌಲ್ಯದ 1000ಕ್ಕೂ ಹೆಚ್ಚು ಹೆಲಿಕಾಪ್ಟರ್ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಗುರಿಯನ್ನ ಹೊಂದಿದ್ದಾರೆ. ಸೊ ಇದರ ಪ್ರಾಮುಖ್ಯತೆ ಜೊತೆಗೆ ಈ ಉದ್ಯೋಗ ಸೃಷ್ಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ ಸರ್. ಇದ್ರ ಪ್ರಾಮುಖ್ಯತೆ ಏನಾಗಿದೆ ಅಂದ್ರೆ, ನಮ್ಮ ಹತ್ರ ಇರೋದು ಈಗ 1960 ಅಲ್ಲಿ ಡಿಸೈನ್ ಮಾಡಿರುವಂತ ಚೀತಾ ಮತ್ತೆ ಚೇತಕ್ ಹೆಲಿಕಾಪ್ಟರ್. ಅದು 3 ಟನ್ಸ್, LUH ಬಂದು 3 ಟನ್ಸ್. ಈಗ ಅದೇನಾಗ್ತಾ ಇದೆ ಅಂದ್ರೆ, ಈ ಚೀತಾ ಚೇತಕ್ ಆಗ್ಲೇ ಅದ್ರ ಆಯುಸ್ ಮುಗಿದಿದೆ. ಬರೋ ವರ್ಷ ಎಲ್ಲಾನು ತೆಗೆದು ಬಿಡ್ತಾರೆ. ಹತ್ತತ್ರ 400 ಹೆಲಿಕಾಪ್ಟರ್ ಇದೆ. ಈ ಚೀತಾ ಹೆಲಿಕಾಪ್ಟರ್ ಒಂದ್ ಮಾತ್ರ ಸಿಯಾಚಿನ್ ಮೇಲೆ ಹೋಗಿ ಕೂತ್ಕೊಳ್ಳೋ ಅಂತ ಅತಿ ಎತ್ತರದ ಪ್ರದೇಶ, ಅಂದ್ರೆ 21,000 ಅಡಿ ಮೇಲೆ ಕೂತ್ಕೊಳ್ಳೋಬಲ್ಲ ಏಕೈಕ ಹೆಲಿಕಾಪ್ಟರ್ ಬಂದು ಚೀತಾ. ದಟ್ ಈಸ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಹೆಲಿಪ್ಯಾಡ್. ಈಗ ಅದ್ರ ಆಯುಸ್ ಮುಗಿತಾ ಇರೋದ್ರಿಂದ ಈ 2 ಹೆಲಿಕಾಪ್ಟರ್ನು ಇಮಿಡಿಯೇಟ್ ರೀಪ್ಲೇಸ್ ಮಾಡ್ಬೇಕಾಗಿರೋದ್ರ LUH ಅತ್ಯವಶ್ಯಕ ಆಗ್ಬಿಟ್ಟಿದೆ ಅವ್ರಿಗೆ. ಸೊ 200 ಹೆಲಿಕಾಪ್ಟರ್ ಅಂತೂ ಖಂಡಿತ ಅವ್ರು ರೀಪ್ಲೇಸ್ ಮಾಡ್ತೀವಿ ಅಂತ ಹೇಳಿದಾರೆ. 200ಕ್ಕೆ ರಷ್ಯಾ ಅವ್ರ ಜೊತೆ ಒಡಂಬಡಿಕೆ ಆಗಿತ್ತು, ಅದು ಯಾಕೋ ನಿಂತೋಗಿದೆ. ಆಮೇಲೆ ಈಗ ನೆಕ್ಸ್ಟ್ ಉದ್ಯೋಗ ಸೃಷ್ಟಿ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಉದ್ಯೋಗ ಸೃಷ್ಟಿ HAL ಒಳಗೆ ಒಂದು ಉದ್ಯೋಗ ಸಿಗ್ಬೇಕಾದ್ರೆ ನೋಡಿ, ಅಲ್ಲಿ ತುಮಕೂರಲ್ಲಿ ಹತ್ತತ್ರ
7 ಇಂಜಿನಿಯರಿಂಗ್ ಕಾಲೇಜ್ ಇದೆ, 13 ಪಾಲಿಟೆಕ್ನಿಕ್ ಇದೆ, ಮತ್ತೆ 60 ITI ಸಂಸ್ಥೆಗಳಿದಾವೆ. ಸೊ ಇದರಲ್ಲಿ ಸ್ಕಿಲ್ ಬೇಸ್ಡ್ ಅಂದ್ರೆ ಅದಕ್ಕೆ ಪ್ರಾವೀಣ್ಯತೆ ಏನಂದ್ರೆ ಯಾವ ತರ ಸ್ಕಿಲ್ನೆಸ್ ಬೇಕು ಏರೋಸ್ಪೇಸ್ ಇಂಡಸ್ಟ್ರೀಸ್ಗೆ ಅಂದ್ರೆ ಯು ರಿಕ್ವೈರ್ ಲಾಟ್ ಆಫ್ ಪ್ರಿಸಿಷನ್ ಕೆಲಸ ಮಾಡುವಂತ ಸ್ಕಿಲ್ನೆಸ್ ಬೇಕಾಗತ್ತೆ. ಆ ಸ್ಕಿಲ್ನೆಸ್ ನ ತರಬೇತಿ ಕೊಡುವಂತದನ್ನ ನಮ್ಮ ಸರ್ಕಾರ ಆ ಪ್ರಾಜೆಕ್ಟ್ಸ್ ಗಳನ್ನ ಮುಂದೆ ತರಬೇಕು. ಬರೇ ಹೆಲಿಕಾಪ್ಟರ್ ಪ್ಲಾಂಟ್ ಬಂತು ಅಂದ್ರೆ ಆಗಲ್ಲ. ಅಲ್ಲಿ ಅಷ್ಟೊಂದ್ ಜನ ಉದ್ಯೋಗ ಅವಕಾಶ ಸೃಷ್ಟಿಸ್ಬೇಕು ಅಂದ್ರೆ ಆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ಸ್ ಕೊಡಬೇಕು. ಈಗಾಗ್ಲೇ ಟಾಟಾದವರು ಒಂದು 7 ITI ಕಾಲೇಜಲ್ಲಿ ಆ ತರ ಟ್ರೈನಿಂಗ್ ಕೊಡಕ್ ಶುರು ಮಾಡಿದ್ದಾರೆ. ಬಟ್ ಇನ್ನು HK ITI ಕಾಲೇಜಸ್ ಗಳಲ್ಲೂ ಆ ಟೈಅಪ್ಸ್ ಆಗ್ಬೇಕು. ಮತ್ತೆ HAL ಅವರೇ ಒಂದು ಚಳ್ಳಕೆರೆಯಲ್ಲಿ ಒಂದು ಪ್ಲಾಂಟ್ ಓಪನ್ ಮಾಡಿದ್ದಾರೆ ಯಾವ್ದು IISc ಜೊತೆ. ಅಲ್ಲಿ 250 ಜನಕ್ಕೆ ಟ್ರೈನಿಂಗ್ ಕೊಡ್ತಾರೆ ಈ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ. ಸೊ ಅದು ಏರೋಸ್ಪೇಸ್ ಮತ್ತು ಅದ್ರ ಅಲೈಟ್ ಸರ್ವಿಸ್ ಸಂಬಂಧಪಟ್ಟಿದ್ದು. ಸೊ ಅಲ್ಲೂ ಸ್ಕಿಲ್ನೆಸ್ ತಗೋಬೇಕಾಗತ್ತೆ. ಆಮೇಲೆ ಉದ್ಯೋಗ ಸೃಷ್ಟಿ ಅಂದ್ರೆ ಇಲ್ಲಿ 4,000 ಜನ ಇಂಜಿನಿಯರ್ ನ ತಗೋತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ಈಗ ಅದಕ್ಕೆ ಸ್ಪೇರ್ ಪಾರ್ಟ್ಸ್, ಅದಕ್ಕೆ ಕಾಂಪೋನೆಂಟ್ ಏನೇನು ಸಪ್ಲೈ ಮಾಡ್ಬೇಕಾಗತ್ತಲ್ಲ, ಅದು ಸುತ್ತಮುತ್ತಲ ಇಂಡಸ್ಟ್ರೀಸ್ ಗಳೆಲ್ಲ ಡೆವಲಪ್ ಆಗುತ್ತೆ. ನೋಡಿ ಅಲ್ಲಿ 44,000 ಮೈಕ್ರೋ ಸ್ಕೇಲ್ ಇಂಡಸ್ಟ್ರೀಸ್ ಇದೆ, 700 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆ. ಅದರಲ್ಲಿ ಕೆಲವು ಇಂಡಸ್ಟ್ರೀಸ್ ಈ ಸಂಬಂಧಪಟ್ಟಿರೋ ಇಂಡಸ್ಟ್ರೀಸ್ ಗಳೇ ಆಗಿರುತ್ತೆ ಏರೋಸ್ಪೇಸ್ ಕಾಂಪೋನೆಂಟ್ ಮಾಡುವಂತದ್ರಲ್ಲಿ. ಅವ್ರಿಗೆಲ್ಲ ಹೆಚ್ಚಿಗೆ ಆರ್ಡರ್ ಆದಾಗ ಏನಾಗುತ್ತೆ, ಜನ ಜಾಸ್ತಿ ಬೇಕಾಗುತ್ತೆ. ಸೊ ಅಲ್ಲೂ ಉದ್ಯೋಗ ಸೃಷ್ಟಿ ಆಗುತ್ತೆ. ಮತ್ತೆ ಈಗ ವಸಂತ ನರಸಾಪುರದಲ್ಲಿ 4ನೇ ಸ್ಟೇಜ್ ಡೆವಲಪ್ ಮಾಡ್ತಿದ್ದಾರೆ. ಅದು ಸಂಬಂಧಪಟ್ಟ ಫ್ಯಾಕ್ಟ್ರಿಗಳು ಸಹಿತ ಅಲ್ಲಿ ಬರಕ್ ಶುರುವಾಗುತ್ತೆ. ಸೊ ಅಲ್ಲೂ ಉದ್ಯೋಗ ಜಾಸ್ತಿ ಸಿಗಕ್ ಶುರುವಾಗುತ್ತೆ. ಯಾವಾಗ ಉದ್ಯೋಗ ಮತ್ತೆ ಫ್ಯಾಕ್ಟ್ರಿ ಅಂತ ಬರುತ್ತೋ ಅವಾಗ ಹೋಟೆಲ್ ಆಗ್ಲಿ, ಅದ್ರ ಉಳ್ಕೊಳಕ್ ಲಾಡ್ಜ್ ಆಗ್ಲಿ, ಅದು ಉಳ್ಕೊಳ್ಳೋ ಟ್ಯಾಕ್ಸಿಗಳಾಗ್ಲಿ, ಎಷ್ಟೋ ಜನ ಇಂಡೈರೆಕ್ಟ್ ಉದ್ಯೋಗಗಳ ಸೃಷ್ಟಿ ಆಗಕ್ ಶುರುವಾಗುತ್ತೆ. ಎಕ್ಸಾಕ್ಟ್ಲಿ. ಫೈನ್. ಇದ್ರ ಜೊತೆಗೆ ಮತ್ತಷ್ಟು ಇನ್ ಡೀಟೇಲ್ ಆಗಿ ಮುಂದಿನ ಹಂತದಲ್ಲಿ ನಾವು ಮಾತಾಡ್ಕೊಂಡು ಹೋಗೋಣ ಮುಂದಿನ ಬುಲೆಟಿನ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಅಪ್ಡೇಟ್ಸ್ಗೆ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಗಿರೀಶ್.